ಪಾಪ ನೀರು ಕುಡಿದೇನೆ ಬಡ್ಜೆಟ್ನ ಓದಿದ್ದಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕಕ್ಕೆ ಪ್ರಮುಖವಾಗಿ ಏನು ಕೊಡುಗೆ ಅನ್ನುವಂಥದ್ದು ನಾವು ಇವತ್ತು ಚರ್ಚೆ ಮಾಡುವಂಥದ್ದಕ್ಕೆ ಇಲ್ಲಿ ಕೂತಿದ್ದೀವಿ. ಕರ್ನಾಟಕಕ್ಕೆ ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ 19 ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರುವಂಥ ಒಂದು ರಾಜ್ಯ. BJPಯವರಿಗೆ 2 JDS 17 BJP ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿ ಇವರೆಲ್ಲರೂ ನಮಗೆ ಕೊಟ್ಟಿರುವಂಥದ್ದು ಈ ಬಾರಿ ಬಡ್ಜೆಟಲ್ಲೇ ನೋಡಿ ಇಲ್ಲಿದೆ. ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು, ಇನ್ನೊಂದು ಇಟ್ಕೊಳ್ಳಿ ಸರ್, ನಾಮ ದಯಮಾಡಿ ಇಟ್ಕೊಳ್ಳಿ. ಇದನ್ನೇ ಕೊಟ್ಟಿರೋದು. ಒಂದೇ ಒಂದು ಪೈಸಾ ನಮಗೆ ಈ ಸರಿ ಬಡ್ಜೆಟ್ ಅಲೋಕೇಶನ್ ಮಾಡದೇ ಇರುವಂಥ ದೊಡ್ಡ ದುರಂತದ ಸಂಗತಿ. ಯಾಕೆ ಅಂತ ನಾವು ಯಾರನ್ನು ಕೇಳಬೇಕು? ಸರ್ಕಾರ ಅಸ್ಥಿರಗೊಳಿಸುವಂಥದ್ದಕ್ಕೆ ಪ್ರಮುಖವಾದಂಥ ಗುರಿಯಾಗಿಟ್ಟುಕೊಂಡು ದಿನನಿತ್ಯ ED IT CBI ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡಬೇಕು ಅಂತ ಹೊರಟಿದ್ದಾರೆ. BJPಯವರಿಗೆ, ಅಮಿತ್ ಶಾಗೆ, ನರೇಂದ್ರ ಮೋದಿಯವರಿಗೆ, ಪ್ರಹ್ಲಾದ್ ಜೋಶಿಯವರಿಗೆ, ರಾಜ್ಯದ 5 ಮಂತ್ರಿಗಳಿದ್ದಾರೆ, ನಾಚಿಕೆ ಆಗಬೇಕು. ಇವರೆಲ್ಲರಿಗೂ ನಾಚಿಕೆ ಆಗಬೇಕು. ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ 2014ರಿಂದ ಇಲ್ಲಿವರೆಗೆ ದೇಶದ ಮೇಲೆ ಮಾಡಿರುವಂಥ ಸಾಲ 183 ಲಕ್ಷ ಕೋಟಿ. 183 ಲಕ್ಷ ಕೋಟಿ 10 ವರ್ಷಗಳ ಅವಧಿಯಲ್ಲಿ ಸಾಲ ಮಾಡಿರುವಂಥದ್ದು 183 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ದೇಶದ ಮೇಲೆ 1947ರಿಂದ 2024 ಮಾರ್ಚ್ ತಿಂಗಳವರೆಗೂ ಇದ್ದಂಥ ಸಾಲ ಮಾಡಿದ್ದಂಥದ್ದು 2014 ಮಾರ್ಚ್ ತಿಂಗಳವರೆಗೂ ಮಾಡಿದ್ದಂಥ ಸಾಲ ಸುಮಾರು 67 ವರ್ಷಗಳ ಅವಧಿನಲ್ಲಿ ದೇಶವನ್ನು ಕಟ್ಟುವಂಥದ್ದಕ್ಕೆ ಮಾಡಿದ್ದಂಥ ಸಾಲ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಮತ್ತು ಇತರ ಪಕ್ಷಗಳ ಆಡಳಿತಾವಧಿಯಲ್ಲಿ ಬರೀ 53 ಲಕ್ಷ ಕೋಟಿ. 53 ಲಕ್ಷ ಕೋಟಿ 67 ವರ್ಷದಲ್ಲಿ ಮಾಡಿದಂಥ ಸಾಲ ದೇಶವನ್ನು ಕಟ್ಟುವಂಥದ್ದಕ್ಕೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ದೇಶನ ಪಲ್ಟಾಯಿಸ್ಬಿಡೋದಕ್ಕೆ 183 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲಿನ 8 ತಿಂಗಳ ಅವಧಿಗೆ 14 ಲಕ್ಷ ಸಾಲ ಮಾಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡವ್ರೆ. ಏನು BJP ಮುಖಂಡರುಗಳು ಕರ್ನಾಟಕದಲ್ಲೂ ಅದೇ ರೀತಿ 5.5 ಲಕ್ಷ ಸಾಲ ಕೋಟಿ 5.5 ಲಕ್ಷ ಕೋಟಿಯಷ್ಟು ಸಾಲ ಮಾಡಿ ಹೋಗಿದ್ದಂಥ ಬೊಮ್ಮಾಯಿ ಅವರಿಗೆ ಮತ್ತು BJP ಮುಖಂಡರುಗಳು ಸಿದ್ದರಾಮಯ್ಯನವರ ಬಡ್ಜೆಟನ್ನು ಹಣಕಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಸಾಲ ಮಾಡಿದ್ದೇ ದೊಡ್ಡ ಸಾಧನೆ ಅಂತ ಏನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾಡಿದ್ದಂಥ ಸಾಲ ಅಲ್ಲ ಇದು. ಸಿದ್ದರಾಮಯ್ಯನವರು ಸಾಲ ಮಾಡಿದ್ದೇ ಇಲ್ಲ. ಅವರ ಪೀರಿಯಡಲ್ಲಿ ಬರೀ 1,30,000 ಕೋಟಿಯಷ್ಟು ಸಾಲ ಮಾಡಿದ್ದು. BJPಯವರ ಅವಧಿನಲ್ಲಿ ಬರೀ 4 ವರ್ಷಕ್ಕೆ 3 ಲಕ್ಷ ಕೋಟಿ ಸಾಲ ಮಾಡಿದ್ದು.